ಏನು ಕೆಲಸ ಎಲ್ಲ ಮುಗಿತೇನ ಆರಾಮ್ ಕುಂದ್ಬಿಟ್ಟಿದ್ದಿ ಹಾಲೆಲ್ಲ ಮುಗಿದ್ರ ಇದಕ್ಕೆ ಬ್ಯಾಂಕಿಗೆ ಹೋಗಿ ಬರ್ನಿ ಅಂತಾರ. ಯಾಕ್ರಿ ಬ್ಯಾಂಕ್ನಾಗ ಏನಾಯ್ತು ಕೆಲಸ? ಅಯ್ಯೋ ಏನೋ ಹಾರೆ ಮುಗ್ದಿಲ್ಲ ತಗೋರಿ, ಇನ್ನೂ ಐತಿ. ಇನ್ನು ಜಾಳ ಹಸರು ಮಾಡಬೇಕು, ಅದು ಯಾಕೆಲ್ಲ ಕೆಲಸ ಮಾಡಿ ಬರೋ ಮಟ ಅಂತ ಕುಂತಾನ. ಸಾಕಾಗೈತೆ ಮೊದಲು ಮಾಡಿ ಮಾಡಿ ಮಾಡಿ. ಏನು ಹಂಗೆ ಸ್ವಲ್ಪ ಏನೋ ಕೆಲಸ ಮನ್ಯಾಗ ದನಗಳದ್ದು ಮಾಡಬೇಕು, ಹಾಲು ಹಿಂಡಬೇಕು, ಕೊಡಬೇಕು, ಸಗಣಿ ಬಡಿಬೇಕು, ಕೋಳು ಬಡಿಬೇಕು, ಈ ಕಡೆ ಅಡಿಗೆ ಅದು ಇದು ಅಂತೇಳಿ ಸಾಕಾಗೈತೆ ನಮ್ಗೆ. ಅದಕ್ಕೆ ಈಗ ಮತ್ತೆ ಬ್ಯಾಂಕಿಗೆ ಯಾವಾಗ ಬರ್ನು? ನಾಳೆ ಹೋಗೋಣ ತಗೋರಿ. ಈಗ 10 ಆಗೈತಿ. ನಾವು ಹೋಗ್ಕೊಡ್ರ ಅಂದ್ರೆ ಅವ್ರು ಊಟಕ್ಕೆ ಹೋಗ್ಬಿಡ್ತಾರೆ. ಮತ್ತು ನಾವು ಅಲ್ಲಿಂದ ಮತ್ತೆ ವಾಪಸ್ ಬರ್ಬೇಕು, ಇಲ್ಲ ಕುಂದ್ರಬೇಕು ಅಲ್ಲೇ 3 ಗಂಟೆ ಮಟ್ಟ ಖಾಲಿ ಪೀಲಿ. ಈ ಕಡೆ ಕೆಲಸ ಆಗಂಗಿಲ್ಲ, ಈ ಕಡೆ ಏನು ಆಗಂಗಿಲ್ಲ. ನಾಳೆ ಜಲ್ದಿ ಕೆಲಸ ಮಾಡ್ಕೊತಾನೆ 10 ಗಂಟೆಗೆಲ್ಲ ಹೋಗೋಣ ತಗೋರಿ. ಹೇಳ್ತಾನೆ ಅಮ್ಮಗೆ ಬಡ ಬಡ ಎಲ್ಲ ಮಾಡಿಟ್ಟು ಹೋದ್ರಾತು. ಆತು ಹಂಗಾರ ಸ್ವಲ್ಪ ಹೊರಗಡೆ ಹೋಗಿ ಬರ್ಲಿ ಹಂಗಾರ. ಆಯ್ತು ಹೋಗಿ ಬರ್ರಿ. ಹುಷ್ ಯಾಕೋ ಅತಿ ಇವತ್ತು ಭಾಳ ಸುಸ್ತಾಗದತ್ರಿ ಎಲ್ಲ ಕೆಲಸ ಮಾಡಿ ಮಾಡಿ. ಹೌದನ? ಕುಂದ್ರಲ್ಲ ಜರ. ಅದೇ ಯಾಕೆ ಒಂದೇ ಸಮನ ಮಾಡ್ತಿದ್ದೀನಿ, ಸ್ವಲ್ಪ ಕುಂದ್ರು ಆಮೇಲೆ ಮತ್ತೆ ಮಾಡುವಂತೆ. ಅದೇನು ಹಂಗೆ ಇರೋದನ್ನ ಕೆಲಸ. ನಿಮ್ಮಂತ ಅತ್ತಿ ಸಿಗಾಕ ಪುಣ್ಯ ಮಾಡೇನು ನೋಡತ್ತಿ ನಾನು. ಯಾಕಂದ್ರೆ ಈಗಿನ ಕಾಲದಾಗ ಅತ್ತಿಗಳು ಇರ್ತಾರ, ಬರೀ ಆ ಕಡೆಯಿಂದ ಈ ಕಡೆ ತಂದಿಡ್ದು, ಈ ಕಡೆಯಿಂದ ಆ ಕಡೆ ತಂದಿಡ್ದು ಒಂದು ಇಟ್ಟು ನೆಮ್ಮದಿ ಅನ್ನಂಗ ಇರಂಗಿಲ್ಲ. ಗಂಡ ಹೆಂಡತಿ ಮಧ್ಯಾಹ್ನ ತಂದಿಡ್ತಾರ. ನಾನು ಎಷ್ಟೋ ಜನ ನೋಡೇನು. ಚಲೋ ಇತ್ತಿರೋ ಗಂಡ ಹೆಂಡತಿ ಅವ್ರಿಗೆ ನೋಡೋಕೆ ಆಗಂಗಿಲ್ಲ. ಒಂದು ಇಟ್ಟು ಎಲ್ಲರ ಹೊರಗೆ ಬಂದರೂ ಸಹಿಸಂಗಿಲ್ಲ, ಒಂದು ಏನಾರ ಕೊಡ್ಸಿದ್ರು ಸಹಿಸಂಗಿಲ್ಲ. ಅಂಥವ್ರು ಇರ್ತಾರೆ, ಒಂದು ಅರ್ಬಿ ಕೊಡ್ಸಿದ್ರು ಸಹಿಸಂಗಿಲ್ಲ. ಅಷ್ಟ್ರದ್ದು ಕೊಡ್ಸಿದಿ ಇಷ್ಟ್ರದ್ದು ಕೊಡ್ಸಿದಿ ಅಂತಂತಾರೆ. ಆದ್ರೆ ನೀವು ಯಾವತ್ತೂ ಹಂಗಂದಿಲ್ಲ. ಇಷ್ಟು ಚಲೋ ಅದೇರಿ, ಕುಂದ್ರ ಅಂತೀರಿ, ನನ್ನ ಗಂಡನ ಚಲೋನೇ ಇರಂತೀರಿ. ಒಂದು ಈಟ್ ನಾವು ಸಣ್ಣ ಜಗಳಾಡಕತ್ರ ಅದನ್ನು ಬಂದು ಬಗೆಹರಿಸ್ತೀರಿ. ಆದರೆ ಒಬ್ಬೊಬ್ಬರು ಅತ್ತಿಗಳು ಅದನ್ನು ಹೆಂಗೆ ದೊಡ್ಡದು ಮಾಡೋನು, ಈಕಿನ ದೊಡ್ಡ ಜಗಳ ಮಾಡಿ ಈಕಿನ ಹೆಂಗೆ ಮನೆ ಬಿಟ್ಟು ಕಳ್ಸೋನು ಅಂತ ಇರ್ತಾರೆ. ಆದ್ರೆ ನೀವು ಯಾವತ್ತೂ ಹಂಗೆ ಮಾಡಿಲ್ಲ ರೀ. ಅದಕ್ಕೆ ನನಗೆ ನೀವು ಅಂದ್ರೆ ಭಾಳ ಇಷ್ಟ ರೀ ಅತ್ತಿ. ಅಯ್ಯೋ ಗಂಡ ಹೆಂಡತಿ ಮತ್ತೆ ತಂದಿಟ್ಟು ಏನು ಮಾಡೋದು ನೋಡುವ. ನಾವು ಹಡ್ದಿರ್ತೇವೆ ಮಕ್ಕಳನ್ನ, ಅವರು ಚಂದ ಇರ್ಬೇಕು. ಅವ್ರವ್ರ ಗಂಡ ಹೆಂಡತಿ ಮಕ್ಕಳು ಅವ್ರ ಸಂಸಾರ ಅವ್ರು ಚಂದ ಇದ್ರೆ ನಾವು ಆರಾಮಾಗಿ ಚಂದ ಇರ್ತೇವೆ. ನಮಗೇನು ಒಂದು ಹೊತ್ತು ಊಟ ಹಾಕಿದ್ರೆ ಸಾಕು, ಅವ್ರು ಏನು ಮಾಡೋದು ಬ್ಯಾಡ ನಮಗೆ. ನಾವು ಅದು ಮಾಡಲಿ ಇದು ಮಾಡಲಿ ಅಂತ ನಾವು ಕೇಳಂಗೇ ಇಲ್ಲ. ವಯಸ್ಸಾಗೈತೆ ತಿನ್ನೋ ಟೈಮ್ನಾಗ ನೀವು ಏನು ಹಾಕಿ ಮಾಡಿಕೊಟ್ರು ನಾವು ಕುತ್ಕೊಂಡು ತಿಂತೇವೆ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನಿರ್ತೈತೆ ಹೇಳು. ಕರೆ ರತ್ತಿ ಅದು. ಆದ್ರೆ ಇವರು ಪಕ್ಕದ ಮನೆಗೆ ಅಕ್ಕ ಬಂದಿದ್ದಲ್ರಿ, ಯಾರಾಕಿ ಬಿರೋಕ ಏನೋ ಹೆಸರು ಏನೋ ಅಂದ್ರಿ. ಆಕಿ ಬಂದಿದ್ಲಲ್ಲ, ಆಕೆ ಅಂದ್ಲು ನನಗೆ ಏನೋ ಬರೀ ಅವ್ರ ಅತ್ತಿ ಬರೀ ಜಗಳಾಡ್ತಾಳಂತ. ಇವ್ರು ಇವತ್ತು ಚಲೋ ಅದಾರ ಅಂದ್ರೆ ಎಲ್ಲಿಂದಾರ ಹೆಂಗಾರ ತಂದು ಒಂದು ಜಗಳ ಹಚ್ತಾಳಂತ ಗಂಡ ಹಿಂಗೆ ಮತ್ತೆ ಅದನ್ನು ಹೋಗಿ ತನ್ನ ಗಂಡನ ಮುಂದೆ ಇದನ್ನು ಹೇಳ್ತಾಳಂತ, ಚಾಡಿ ಹೇಳಿ ಮತ್ತು ಅವ್ರಿಬ್ರಿಗೂ ಸಣ್ಣ ಜಗಳಿದ್ದನ್ನು ದೊಡ್ಡ ಜಗಳ ಆಗೋಂಗೆ ಮಾಡಿ ಮತ್ತೆಲ್ಲ ಸೊಸಿ ಮೇಲೆ ಹಾಕ್ತಾಳಂತ್ರಿ. ಈಕೆ ಮಾಡಿಳಿ ಎಲ್ಲ ಅಂತೇಳಿ. ಎದಕ್ಕೆ ಬೇಕಾಗಿತ್ತು ಅದು? ವಯಸ್ಸಾದ್ಮೇಲೆ ತಿನ್ನಬೇಕು ಉಣ್ಬೇಕು, ನಾಯಿ ಹಂಗೆ ಇರಬೇಕು. ಅದನ್ನು ಬಿಟ್ಟು ಹೊಳ್ಳಿ ಈಗ ಸೊಸಿ ಎಲ್ಲ ಮಾಡ್ತಾಳ್ರಿ, ಮಾಡಿ ಹಾಕ್ತಾಳೆ. ಅಟ್ಟ ಸಾಕಾಗತ್ತ ಅವ್ರಿಗೆ. ಇನ್ನೂ ಏನು ಬೇಕಾಗಿದೆ ಏನೋ, ಇನ್ನೂ ಏನು ಬೇಕಾಗಿದೆ ಏನೋ ಯಾರಿಗೆ ಗೊತ್ತವ್ರಿಗೆ. ಅಷ್ಟು ಮಾಡಕತ್ತಾರ ಅವ್ರು. ಈಗ ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ದಂಗೆ ಆಗ್ಬಿಟ್ಟತ್ರಿ. ಅದಕ್ಕೆ ನನ್ನ ಕೇಳಿದ್ಲು ಏನು ಮಾಡ್ದವ ಅಂಥೇಳಿ. ಅದಕ್ಕೆ ನನಗೆ ನೋಡವ ಅಂಥದ್ದೆಲ್ಲ ನನಗೆ ಗೊತ್ತಾಗಂಗಿಲ್ಲ. ದೊಡ್ಡವ್ರನ್ನ ಕೇಳಿದರೆ ಏನಾರ ಹೇಳ್ತಾರೆ. ನೀ ಅದನ್ನು ಬಿಟ್ಟು ನನ್ನ ಕೇಳಿದ್ರೆ ನನಗೆ ಹೆಂಗೆ ಗೊತ್ತಾಗ್ತದೆ? ನನಗೆ ಅದ್ರ ಬಗ್ಗೆ ಎಲ್ಲ ಅಷ್ಟು ಗೊತ್ತಾಗಂಗಿಲ್ಲ. ಕಷ್ಟನ ಸುಖನ. ನಮ್ಮ ಅತ್ತಿ ಮಾವ ಅಂತೂ ಹಂಗಿಲ್ಲ. ನನಗೆ ಹಾಗೆ ಇತ್ತಿದ್ರೆ ನಾನು ಏನು ಮಾಡ್ಬೋದು ಅಂತ ಹೇಳೋಕಾರ ಬರ್ತಿತ್ತು. ನಮ್ಮ ಅತ್ತಿ ಮಾವ ದೇವ್ರು ಅಂತಾರೆ. ಅದ್ರಾಗೂ ಮನೆಯವ್ರು ನನ್ನಂದ್ರೆ ನನ್ನ ಭಾಳ ಚಂದ ನೋಡ್ಕೋತಾರೆ ಅವ್ರು. ನನಗೆ ಅಂಥದ್ದೆಲ್ಲ ಗೊತ್ತಿಲ್ಲ ಅಂತ ಅನ್ನಿ. ಅದಕ್ಕಿಲ್ಲ, ನನಗೆ ಭಾಳ ತ್ರಾಸ ಆಗತ್ತೈತಿ. ಏನು ಮಾಡೋದು ಒಂದು ತಿಳಿದಂಗೆ ಆಗೈತಿ. ಜೀವನ ಎಷ್ಟು ತ್ರಾಸ ಆಕತ್ತಂತ ನಾನು ಅಂದ್ಕೊಂಡಿರಲಿಲ್ಲ. ಆದ್ರೆ ಭಾಳ ತ್ರಾಸ ಆಗತ್ಬಿಟ್ಟೈತಿ. ಏನು ಮಾಡೋದು ಅಂತ ಅಳಾತಿದ್ರಿ ಪಾಪ. ಅದಕ್ಕೆ ನಮ್ಮ ಅತ್ತೆ ಹಿಂಗೆ ಮಾಡ್ತಾಳೆ, ನಮ್ಮ ಮಾಮ ಅಂತೂ ಬರೀ ಬೈತಾನೋ, ಬರೀ ಜಗಳಾಡ್ತಾನೋ. ಏನು ಮಾಡೋದು ನನಗೆ ತಿಳಿದಂಗೆ ಆಗೈತಿ. ಬರೀ ಯಾವಾಗ ನೋಡ್ತೇವಾಗ ಊರಿಗೆ ಹೋದಾಗ ಬಂದಾಗ ಎಲ್ಲ ಜಗಳಾಡ್ತಾನೋ. ಮನೆಯವ್ರು ನೋಡ್ರಿ ಯಾರು ಬರ್ದಂಗೆ ಮಾಡ್ಯಾನು. ಅವ್ರಿಗೆ ಏನಾರ ಅಂದ್ರೆ ಸಾಯ್ತಾನೋ ಮಾಡ್ತಾನಂತೆ ಅಂಜಿಕೆ ಹಾಕಿ ಅವ್ರಿಗೆ ಬಂದು ಕೇಳ್ದಂಗೆ ಮಾಡ್ಯಾನು. ಈಗ ಇವ್ರು ಅಂದಿದ್ದನ್ನೆಲ್ಲ ಅನಿಸ್ಕೊಂತ ನಾನು ಸುಮ್ಮನೆ ಇರ್ಬೇಕನ? ನೀನು ಹೇಳು ಅಂತ ಕೆಲಸ ನಾನು ಕೇಳಿದ್ಲು. ಅದಕ್ಕೆ ನಾನೇನು ಮಾಡವ, ನನಗೇನು ಹೇಳಕ್ಕೆ ಬರ್ತೈತೆ ಹೇಳ ಅಂತ ಅಂತಾನೆ. ಆದರೆ ಅವ್ರ ಅತ್ತಿ ಬಂಗಾರ ಕೇಳಿನಿ, ಅದು ಕೇಳಿನಿ, ಇದನ್ನು ಕೇಳಿನೇ ಮಾಡ್ತಾ ಅಂತ ಕೊಡೋದಕ್ಕೆ ನಾನು ಆಕೆನ ಇಷ್ಟನ ಪಡಂಗಿಲ್ಲ ಅಂತ. ಮತ್ತು ಈಗ ಇದನ್ನು ಏನಂತಾರದತ್ತಿ, ಅದೇನೋ ಅಂತಾರತ್ತಿ, ಏನೋ ಅಂದ್ಲಾಕಿ. ಈಗ ಅದು ಇದನ್ನೆಲ್ಲ ದೊಡ್ಡ ಜಗಳ ಆಡೋಂಗೆ ಮಾಡಿ ಆಕಿನ 2 ಸರಿ ಕಳಿಸಿದ್ರಂತ ಮನೆ ಬಿಟ್ಟು. ಈಗ ದೊಡ್ಡ ಬಂದುಬಿಟ್ಟಾನಂತ, ದೊಡ್ಡ ಮೇಲೆ ಪ್ರೀತಿ ಉಕ್ಕಿ ಹರಿಯಾಕತ್ತಂತಕಿಗೆ. ಹಂಗೆ ಯಾಕಾಗಿರ್ಬೇಕು? ಮೊದಲ ದೊಡ್ಡವ್ರನ್ನ ಕಂಡ್ರನ್ನ ಹಾಕಿರ್ಕಿಲ್ಲ, ಅವ್ರ ಮಾವಂಗೆ ಹಾಕಿರ್ಕೇನೆ ಇಲ್ಲ ಅಂತ. ಈಗ ನೋಡಿದ್ರೆ ದೊಡ್ಡವ್ರನ್ನ ಬೇಕಾಗಿಬಿಟ್ಟಾರಂತ ಈಗ. ಯಾಕೆ ಹಂಗ್ಯಾಕಂತ? ಅದಕ್ಕೆ ಮೊದಲ ಹೆಂಗಿದ್ರು ಹಂಗೆ ಇರಬೇಕಾಗಿತ್ತು. ಈಗ ಅವ್ರು ಬೇಕಾಗಿ ಅವ್ರಿಗೆಲ್ಲ ಬಿಟ್ಕೊಡೋದು ಮಾಡೋದು ಮಾಡಂತಾರು. ಅದಕ್ಕೆ ನನಗೇನು ಮಾಡ್ಬೇಕಂತ ಗೊತ್ತಾಗ್ತದೆ. ಸಾಯ್ಬೇಕನ್ನತ್ತ ನನ್ನಂತ ಕೆಲಸ ಅಂತ ಅಂದ್ಲು. ನೋಡು, ಸಾಯ್ಬಾರ್ದು. ಎಷ್ಟೇ ಕಷ್ಟ ಬರಲಿ ಎದುರಿಸಿ ನಿಲ್ಲಬೇಕು. ಧೈರ್ಯವಾಗಿ ಮಾತಾಡ್ಬೇಕು. ಅದನ್ನು ಬಿಟ್ಟು ಸತ್ರ ಏನು ಬರ್ತೈತಿ? ನಾಳೆ ನಿನ್ನ ಮಕ್ಕಳನ್ನ ಯಾರು ನೋಡ್ಕೋತಾರೆ? ಇದಲ್ಲ ನೀನು ಈಗ ಆಸ್ತಿ ಸಲುವಾಗಿ ಜಗಳಾಡತ್ತಿದ್ದಿ, ಆಸ್ತಿ ಸಲುವಾಗಿ ಸಾಯ್ತನ್ನತ್ತಿದ್ದಿ. ನೀ ಸತ್ತು ಬಿಟ್ರೆಲ್ಲ ಅವ್ರಿಗೆ ಹೋಗ್ಬಿಡ್ತೈತಲ್ಲ.
ಮತ್ತು ಅಷ್ಟೇ ಯಾಕೆ ಕುತ್ತಾಡತ್ತಿದ್ದಿ ಸುಮ್ಮನೆ ಹೋಗಿ ಮನೆ ಬಾಡಿಗೆ ಇದ್ಬಿಟ್ರೆ ಮುಗಿದು ಹೋತಲ್ಲ ನೀನು ಅಂತ ಕೆಲಸ ಅಂದ್ಬಿಟ್ನಿ ನಾನು. ಮತ್ತು ಇನ್ನೇನು ಹೇಳತ್ತೀನಿ ನಾನು, ಕರೆ ಐತೆ ಸುಳ್ಳು ಹೇಳ್ತೀರಿ? ಅಯ್ಯೋ ಅವ್ರನ ಅವ್ರದ್ದು ಯಾವಾಗಲೂ ಇದ್ದಿತ್ತೇನೆ ಬಾ. ಅವ್ರ ಅತ್ತಿ ಮಾವ ಏನೇನೋ ಅವಕ್ಕೆ ಇನ್ನು ಹೆಂಗಿರ್ತಾವೋ ಏನೋ ಅವಕ್ಕೆ ಒಟ್ಟು ನೆಮ್ಮದಿ ಅನ್ನೋದು ಇಲ್ಲ ನೋಡು. ಬರೀ ಗುದ್ದಾಡ್ಕೊತ ಇರ್ತಾವ ನೋಡ್ತೀವಿ ಅವಾಗ. ಬರೀ ಜಗಳಾಡೋದು ಎಲ್ಲಿಂದ ಬಂದು ಸೇರ್ಕೊಂಡ್ಬಿಟ್ಟಾವ ಏನೋ ಇವು ಇಲ್ಲಿ. ಇಲ್ಲಿ ಇಷ್ಟು ಓನ್ಯಾಗ ಜಗಾಡಿದ ನಾನು ನೋಡೇ ಇಲ್ಲ, ಅಪರೂಪಕ್ಕೆ ಆಕತಿ. ಇಲ್ಲಿ ಇವು ಹಂಗೆ ಒದರ್ತಾ ಫೋನ್ಯಾಗ ಒದರ್ತಾವ ಇವ, ಮನ್ಯಾಕಂತ ಫೋನ್ಯಾಗ ಸದೇ ಗೊತ್ತಾಡ್ತಾವ. ಏನು ಇವ ಐತೆ ಹೇಳ್ತಾರದು ಕರ್ಣರತಿ. ಈಗ ವಯಸ್ಸಾಗೈತೆ ಅಂದಮೇಲೆ ತನ್ನಾಗಿರ್ಬೇಕು, ಆದ್ರೆ ಮಾಡ್ಕೋಬೇಕು, ಇಲ್ಲಾಂದ್ರೆ ಬಿಡಬೇಕು. ಅದನ್ನು ಬಿಟ್ಟು ಅದನ್ನು ತನ್ನೆ ಇದನ್ನು ತನ್ನೆ ಯಾಕೆ ಮಾಡಬೇಕು? ಈಗ ನಾವು ಅವರ ಬರ್ತಾರಂದ್ರೂ ಚಂದಾಗ ನೋಡ್ಕೋಬೇಕಲ್ಲ. ಬಾಯಿ ಮುಚ್ಕೊಂಡಿರ್ಬೇಕು. ಅದನ್ನು ಬಿಟ್ಟು ನಮ್ಗೆ ಆಗಂಗಿಲ್ಲ, ನಾವು ಮಾಡಂಗಿಲ್ಲ, ಅದಾತು ಇದಾತು ಅಂತಂದ್ರೆ ಯಾರು ಇದನ್ನು ಮಾಡ್ತಾರೆ ಹೇಳಿ ನೋಡೋಣ. ಅದು ಕರೆ ಐತೆ. ಮತ್ತು ಅವ್ರ ನೆಟ್ಟಿಗೆ ಇರಬೇಕು. ವಯಸ್ಸಾಗೈತಿ, ನಮ್ಮನ್ನು ಯಾರು ನೋಡ್ಕೋಬೇಕು? ನಾವು ಒಬ್ಬರ ಜೊತೆ ಚಂದಾಗ ಇರಬೇಕು ಅಂತ ಹೊಂದಿಸ್ಕೊಂಡು ಹೋಗ್ಬೇಕು. ನೋಡ್ಕೋದೇ ಇಲ್ಲ ಅಂದಮೇಲೆ ಮತ್ತೆ ಈಗ ಹೋಗಿ ಇದನ್ನು ಮಾಡುವಂಥದ್ದು ಏನೈತಲ್ಲಿ? ಯವ್ವ ಯಾರ ಆಕೆ? ಅಂಕಿತಾನ? ಯವ್ವ ಅನ್ನಕಿ ನೋಡೊಂದಿಟಮ್ಮ. ಅಯ್ಯೋ ಅಂಕಿತಾ ಇಲ್ಲಾಕೆ ಬರ್ತಾಳ್ರಿ? ಯಾರೇನ ನೋಡ್ತಂತಾಡ್ರಿ ಅತ್ತಿ. ಅಯ್ಯೋ ಅಂಕಿತಾ ನೀನಿಲ್ಲಿ? ಅಯ್ಯೋ ಸೋನ ಯಾಕ? ಏನಾಯ್ತು? ಯಾಕೆ ಅಳಾಕತ್ತಿದಿ? ಯವ್ವ ನನಗಿಲ್ಲಿರೋಕ್ಕಾಗವಲ್ದು ಬೇ, ನನಗಲ್ಲಿರೋಕ್ಕಾಗವಲ್ದು. ಅದಕ್ಕೆ ನಾನು ಮನೆ ಬಿಟ್ಟೆ ಬಂದ್ಬಿಟ್ನಿ. ಅಯ್ಯೋ ಏನಾಯ್ತಾ ಅಂಕಿತಾ ವೈನಿ? ಏನಾಯ್ತು? ಅಲ್ಲ ಏನಾಯ್ತಂತ ಹೇಳ್ರಿ. ಯಾಕೆ ಮನೆ ಬಿಟ್ಟು ಬಂದ್ರಿ? ಅವ್ವ ಏನಾರ ಅಂದ್ಲನ? ಇಲ್ಲ ಅನ್ನ ಏನಾರ ಅಂದ? ಏನಾಯ್ತ ಮಗಳ? ಯಾಕೆ ಬಿಟ್ಟು ಬಂದಿ? ಏನಾರ ಇದ್ರೆ ನಾವು ಒಂದು ಮಾತು ಬರಕ್ಕೆ ಹೇಳ್ಬೇಕಿಲ್ಲ, ನಾವು ಬರ್ತಿತ್ತು. ನೀನು ಯಾಕೆ ಮನೆ ಬಿಟ್ಟು ಬಂದೆ? ಯವ್ವ ಇಲ್ಬೇ, ಅತ್ತಿ ಮಾವಂದೇನೂ ಇಲ್ಲ, ಎಲ್ಲ ನನ್ನ ಗಂಡಂದನ. ನನ್ನ ಗಂಡ ಅವನು ಬರೇ ಈ ಕೆಲಸ ನಾನು ಮಾಡಂದಿದ್ದನ್ನು ಮಾಡ್ತಾ ತನಗೆ ತಿಳಿತೈತನ್ನು ಮಾಡಾಕತ್ತಾನು. ಅದಕ್ಕೆ ನೀನು ಆ ಕೆಲಸ ಮಾಡಬೇಡ ಅಂತಂದ್ರೆ ನನ್ನನ್ನು ಮನೆ ಬಿಟ್ಟು ಹೋಗಂತ ಅಂದ. ಅದಕ್ಕೆ ನಾನು ಮನೆ ಬಿಟ್ಟು ಬಂದ್ಬಿಟ್ನಿ ಬೇ. ಮೊದಲ ಸಮಾಧಾನ ಮಾಡ್ಕೊಂಡೆ ಏನಾತಂತ ಸರಿಯಾಗಿ ಹೇಳ. ನೀನು ಒಮ್ಗಿಲೆ ಬಂದು ಹೇಳಿದ್ರೆ ನಾವು ಏನಂತ ಅನ್ಕೋಬೇಕಾ? ಯವ್ವ ಏನಂತ ಹೇಳಿ ನನಗೇನು ಹೇಳ್ಬೇಕಂತ ಗೊತ್ತಾಗ್ಬಾರ್ದು ಬೇ. ನನಗೆ ಮಾತ್ರ ಅಲ್ಲಿರೋಕೆ ಆಗಂಗಿಲ್ಲ. ನಾನು ಮುಂದೆ ಇಲ್ಲೇ ಇರ್ತೇನೆ, ಅಲ್ಲಿ ಹೋಗಂಗಿಲ್ಲ ನಾನು. ನೋಡಂಗಿತ ಏನಾತಂತ ಕರೆಕ್ಟಾಗಿ ಹೇಳ, ಮತ್ತು ನಾವು ಅವ್ರನ್ನ ಕೇಳ್ಬೇಕಾ ಬೇಡ? ಮಗಳ ಗಂಡ ಮನಿಂದ ಮನೆಗೆ ಬಂದ ಅಂದ್ರೆ ಹಂಗೆ ಸುಮ್ಮನೆ ಮಂದಿ ಆಡ್ಕೊಂಡು ಎಷ್ಟು ಆಗ್ತಾರ ಅಂತ ಏನು ಗೊತ್ತು ನಿನಗೆ? ಈಗಾರ ಅಲ್ಲಿ ಇನ್ನೊಬ್ಬರದ ಮನಿದ ಬಗ್ಗೆ ಮಾತಾಡ್ಕೊಂತ ಕುಂತು ನಾನು ಸಸಿ ಈಗ ನೋಡಿದ್ರೆ ನೀನ ಮನೆ ಬಿಟ್ಟು ಬಂದಿದ್ದಿ, ಏನು ಅನ್ಕೋಬೇಡ ನಾವು. ಅಯ್ಯೋ ವೈನಿ ಏನಾತಂತ ಹೇಳ್ರಿ. ಅಣ್ಣ ಏನಂದ? ಅವ್ವ ಅದು ಅಪ್ಪ ಅದು ಏನು ಅಲ್ಲೇ ಇಲ್ಲ ಅಲ್ಲ? ನೀವು ಮನೆ ಬಿಟ್ಟು ಬರೋ ಮಟ್ಟ ಅವ್ವ ಅಪ್ಪ ಸುಮ್ಮನೆ ಇದ್ರು? ಇಲ್ಲ ಅಮ್ಮ, ಅತ್ತೆ ಮಾವ ಬ್ಯಾಡ ಅಂತ ಹೇಳಿದ್ರು. ಮಾವ ಹೊರಗೆ ಹೋಗಿದ್ರು, ಅತ್ತೆ ಒಬ್ಬರೇ ಇದ್ರು. ಅವರ ಮತ್ತೆ ಬಂದಿದ್ರು ಬಟ್ಟೆ ಒಯ್ಯಕಂತೇಳಿ ಬಂದ. ನನಗೆ ಮತ್ತೆ ಅಂದರು, ನೀನು ಇನ್ನೂ ಇಲ್ಲೇ ಯಾಕದಿ, ನೀನು ಮನೆ ಬಿಟ್ಟು ಹೋಗು. ನನ್ನ ಮನೆಯಿಂದ ನನ್ನ ಹೊರಗೆ ಹಾಕತಿ ಅಂದಮೇಲೆ ನೀನು ಯಾಕಿಲ್ಲದಿ? ನೀನು ನಮ್ಮ ಮನೆಗೆ ಇರಬಾರ್ದು, ಮನೆ ಬಿಟ್ಟು ಮೊದಲು ತೊಲಗಂತಂದರು. ಅತ್ತೆ ಎಷ್ಟು ಬೇಡ ಅಂದರು. ಅದಕ್ಕೆ ನಾನು ಮನಸ್ಸು ಕೇಳಿದೆ, ನಾನು ಬಂದುಬಿಟ್ನಿ ಬಂದುಬಿಟ್ನಿ. ಅವ ಯಾಕ ಹಂಗಂದ ಹೊಲ್ಕಟ್ ಬಾಡ್ಯಾ? ಏನಾಗ್ಯದಂತ ಅವನಿಗೆ? ಹೆಂಡ್ತಿನ ಚಂದಾಗ ಬಾಳ್ವೆ ಮಾಡ್ಸಕ್ಕೆ ಆಗಲ್ತಾನ ಅವನಿಗೆ? ಚಂದಾಗ ಬುದ್ಧಿ ಕಲಿಸ್ತಾನೆ ತಡಿ ಅವನಿಗೆ. ನಮ್ಮನ್ನ ಯಾಕೆ ಹಂಗೆ ಮಾಡಕತ್ತಾನು? ಅಲ್ಲ ಸರಿಯಾಗಿ ಕೆಲಸ ಮಾಡಿದ್ರೆ ಆತಲ್ಲ, ಕೆಲಸ ಮಾಡೋದು ಬಿಟ್ಟು ಏನು ಮಾಡ್ತಾನಂತ ಮತ್ತ ಅವನು? ಅಮ್ಮ ಅವ್ರು ಕೆಲಸ ಮಾಡೋದ ಬ್ಯಾರೆ ಐತಿ. ಜೂಜ್ ಆಡೋದು ಆಡಕತ್ತಾರ, ಇಸ್ಪಿಟ್ ಆಡ್ತಾರೆ, ಇದು ಅಂಥವ್ರ ಕೆಲಸ. ಅದನ್ನ ಮಾಡಿ ನಮ್ಮನ್ನ ನೋಡ್ಕೋತಾರಂತ. ಬೇರೆದು ಕೆಲಸ ಅವರು ಮಾಡಂಗಿಲ್ಲ ಅಂತ ಅಂದ್ರೆ ಈಗ ಇಷ್ಟೆಲ್ಲ ಸಾಲಿ ಕಲ್ತ ಇಂಥ ಕೆಲಸ ಮಾಡೋ ಬದಲಿ ಚಂದಾಗ ಒಂದು ನೌಕರಿ ಹಿಡ್ದೆ ನೌಕರಿ ಮಾಡ್ಕೊರಿ ಅಂತ ಹೇಳಿದ್ರೆ ನನಗೆ ಆಗಂಗಿಲ್ಲ. ನಾನು ಇದರ ಮಾಡವ. ಒಂದ್ಸರಿ ಸೋಲ್ತಾನು, ಒಂದ್ಸರಿ ಗೆಲ್ತಾನು. ಗೆದ್ದಾಗ ಖುಷಿ ಪಡ್ತಿದ್ದಿ, ಸೋತಾಗ ಹಿಂಗೆ ಜಗಳ ಆಡ್ತೇನ ಅಂತ ಕೆಲಸ ಅಂತ ಅಂದರು. ನೋಡಿರಿ, ನೀವು ಗೆದ್ದಾಗೂ ನಾನು ಖುಷಿ ಪಡೋಂಗಿಲ್ಲ, ನೀವು ಸೋತಾಗೂ ನಾನು ಖುಷಿ ಪಡೋಂಗಿಲ್ಲ. ಆದರೆ ನೀವು ಒಂದು ಒಳ್ಳೆ ಕೆಲಸ ಮಾಡ್ಬೇಕು. ನನಗೆ ಇಂಥ ಕೆಲಸ ಮಾಡೋದು ಬ್ಯಾಡ್ರಿ ಅಂದ್ರೆ ನಾನು ಇದನ್ನ ಮಾಡ್ತೇನೆ ನೋಡು. ಹಿಂಗಿರು ಹಂಗಾದ್ರೆ ಇಲ್ಲ ಮನೆ ಬಿಟ್ಟು ತೊಲಗಂತ ಅಂತಾರೆ. ಅದನ್ನು ಅವರಪ್ಪನ ಮುಂದದು ಎಲ್ಲ ಹೇಳಿದ್ಮೇಲೆ ಅವ್ರು ಕೇಳಿಸ್ಕೊಂಡು ಬಂದು ಕೇಳೋಣ ಹೇಳಿದ್ನಿ. ಆದರೆ ಅವ್ರ ಮಾವ ಅವನ್ನ ಬೈದು ಹೊರಗೆ ಹಾಕಿದ್ರು. ಅವ್ರ ಮನೆ ಬಿಟ್ಟು ಹೋಗಿಬಿಟ್ರು. ಈಗ ಮತ್ತೆ ವಾಪಸ್ ಮಾವ ಆ ಕಡೆ ಹೋದ್ಮೇಲೆ ಈ ಕಡೆ ಅರ್ಬಿ ಒಯ್ಯಕಂತ ಬಂದ. ನೀನು ಯಾಕೆ ಇಲ್ಲದಿ, ನೀನು ಹೋಗಂತಂದ್ರು. ಅದಕ್ಕೆ ನನಗೆ ಅಲ್ಲಿರೋಕ್ಕಾಗ್ದ ಮನಸ್ಸಿಗೆ ಒಂಥರ ಸಂಕಟಾಗಿ ನಾನು ಬಂದುಬಿಟ್ನಿ. ಹಂಗ ಚಂದಾಗ ನಾನು ಹೋಗಿ ಕೇಳ್ತಂತ ತಡಿ, ಸುಮ್ಮನೆ ಇದ್ರೆ ಆಗಂಗಿಲ್ಲ. ಇದು ಏನು ಅನ್ಕೊಂಡ್ಬಿಟ್ಟಿದ್ದಿ ಇದನ್ನು? ಏನು ಸಣ್ಣ ಹುಡುಗರು ಆಟ ಅನ್ಕೊಂಡ್ಬಿಟ್ಟೇನು? ತವ್ರ ಮನೆಗೆ ಬರೋದಂದ್ರೆ ಚಂದ, ಅದು ಇದ್ರದ್ದಲ್ಲ, ಅದು ಎಲ್ಲ ಮಾಡ್ತಾನೆ. ನಾನು ಮೆಟ್ಟಿಗೆ ಹಚ್ತಾನ ಮಾಡ್ತಾನೆ ಅವನು.